ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನು. ಹಾಯ್ ಫ್ರೆಂಡ್ಸ್, ನಮಸ್ತೆ. ಬನ್ನಿ, ಇವತ್ತು ಶುಕ್ರವಾರ. ರಾಯರೆಲ್ಲರಿಗೂ ಒಳ್ಳೇದು ಮಾಡಲಿ. ನಮ್ಮ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಇದು ಮಾರ್ನಿಂಗ್, ಬೆಳಗ್ಗೆ ಎಲ್ಲ ಎದ್ದು 6 ಗಂಟೆ ಹೊತ್ತಿಗೆ ಕೆಲಸ ಎಲ್ಲ ಮುಗಿಸಿ ಪೂಜೆ ಎಲ್ಲ ಮಾಡಿ ತಿಂಡಿ ಮಾಡೋಣ ಅಂತ ಹೇಳ್ಬಿಟ್ಟು ಬಂದೆ. ಅಡುಗೆ ಮನೆಗೆ ಎಲ್ಲ ಬರೆಸಿ ಅವಳು ಎದ್ದೆಲ್ಲ ಓದ್ಕೋತಾ ಇದ್ಲು. ಇದು ನಮ್ಮ ಬೆಳಗ್ಗೆ ಮಾರ್ನಿಂಗ್ ರೂಟೀನ್ ಈ ಥರ ಇರುತ್ತೆ. ಅವ್ರು ಹೋಗೋಷ್ಟರಲ್ಲಿ ನಾನು ಪೂಜೆ ಎಲ್ಲ ಮಾಡಿ ತಿಂಡಿ ಮಾಡೋಕ್ಕೆ ಬರ್ತೀನಿ. ಅವಳು ಎದ್ದಿರ್ತಾಳೆ ಅಷ್ಟೊತ್ತಿಗೆ. ಅವರಪ್ಪನೂ ಎದ್ದು ವಾಕ್ ಮಾಡ್ತಾಯಿದ್ರು. ನೋಡಿ, ಇಷ್ಟೊತ್ತಿಗೆ ಸೂರ್ಯ ಈ ಥರ ಬರುತ್ತೆ. ಸೂರ್ಯ ಹುಡ್ತಿದಂಗೆ ನಮ್ಮ ಮನೆಗೆ ಈ ಥರ ಬರುತ್ತೆ. ಅದರಿಂದ ನಾನು ಬೇಗ ಎದ್ದು, ಸೂರ್ಯ ಇಷ್ಟು ಬಂದ್ರೂ ಮನೆ ಕಬಾರ್ದಂತೆ, ಅದಕ್ಕೆ ಬೇಗ ಎದ್ದು ನಾನು ಬಾಗಿಲು ಸಾರಿಸಿ ದೀಪ ಹಚ್ಚಿ, ಒಂದೊಂದು ದಿವಸ ಹಚ್ಚಿರಲ್ಲ ದೀಪನ, ಒಂದು ಫುಲ್ಲು ಯಾವಾಗಲೂ ಹಚ್ಬಿಡ್ತೀನಿ. ಇನ್ಮೇಲೆ ಹಚ್ಬಿಟ್ಟು ನಾನು ತಿಂಡಿ ಮಾಡೋಕ್ಕೆ ಬರ್ತೀನಿ. ಈ ಥರ ಬರುತ್ತೆ ಸೂರ್ಯ ಹುಟ್ಟುತ್ತಿದ್ದಂಗೆ ಒಳಗಡೆ ಈ ಥರ ಪ್ರವೇಶ ಆಯ್ತದೆ. ಅದರಿಂದ ನಾನು ಬೇಗ ಎದ್ದು ಪೂಜೆ ಎಲ್ಲ ಮುಗಿಸಿ ಇವಾಗ ತಿಂಡಿ ಮಾಡೋಣ ಅಂತ ಬಂದೆ. ತಿಂಡಿಗೆ ಇವತ್ತು ಮೆಂತ್ಯ ಬಾತು, ಮೆಂತ್ಯ ಸೊಪ್ಪಿತ್ತು, ಅದಕ್ಕೆ ಮೆಂತ್ಯ ಬಾತು, ಮತ್ತು ಬೀನ್ಸ್ ಇತ್ತು, ಬೇಳೆ ಇದ್ದು, ಅದಕ್ಕೆ ಬೀನ್ಸ್ದು ಸ್ನ್ಯಾಕ್ಸಿಗೆ ಪಲ್ಯ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಮೆಂತ್ಯ ಸೊಪ್ಪು ಎಲ್ಲ ಸಣ್ಣಗೆ ಹಚ್ಕೊಂಡು ಅದಕ್ಕೆ ಮಸಾಲೆ, ಚಕ್ಕೆ, ಶುಂಠಿ, ಕಾಯಿ, ಬೆಳ್ಳುಳ್ಳಿ ಇಷ್ಟನ್ನು ರುಬ್ಕೋಬೇಕು. ಇಷ್ಟೇ ನಾನು ರುಬ್ಕೊಳ್ಳೋದು. ಇಷ್ಟು ರುಬ್ಕೊಂಡು ಇಟ್ಕೊತೀನಿ. ಆಮೇಲೆ ಕುಕ್ಕರಿಗೆ ಎಣ್ಣೆ ಎಲ್ಲ ಬಿಟ್ಟು ಈರುಳ್ಳಿ, ಪಲಾವ್ ಎಲೆ, ಸಾಸಿವೆ ಎಲ್ಲ ಒಗ್ಗರಣೆಗೆ ಹಾಕಿ ಅದೆಲ್ಲ ಫ್ರೈ ಆದಮೇಲೆ ಈರುಳ್ಳಿ ಹಾಕಿ ಒಗ್ಗರಣೆ ಮಾಡ್ಕೊಂಡು, ಈರುಳ್ಳಿ ಫ್ರೈ ಆದಮೇಲೆ ನಾವು ಟೊಮೊಟೊ ಎಲ್ಲ ಹಾಕಬೇಕು. ಈರುಳ್ಳಿ ಎಲ್ಲ ಹಾಕತ್ತೀನಿ. ಆಮೇಲೆ ಈರುಳ್ಳಿ ಫ್ರೈ ಆಗಿ ಆಮೇಲೆ ಮೆಂತ್ಯ ಸೊಪ್ಪು ಸ್ವಲ್ಪ ಒಂದು 5-6 ಕಾಳು ಮೆಣಸು ಕೂಡ ಹಾಕಬೇಕು, ಚೆನ್ನಾಗಿರುತ್ತೆ. ನಾನು ಹಾಕ್ತೀನಿ ಅದಕ್ಕೆ. ಅದೆಲ್ಲ ಫ್ರೈ ಆದಮೇಲೆ ಮೆಂತ್ಯ ಸೊಪ್ಪು ಸಣ್ಣಗೆ ಹಚ್ಕೊಂಡಿರ್ತೀವಲ್ವ, ಅದನ್ನು ಹಾಕಿ ಮೆಂತ್ಯ ಬಾತು ಮಾಡೋಕ್ಕೆ ಚೆನ್ನಾಗಿರ್ತದೆ. ಇನ್ನೇನು ಇವತ್ತು ಈ ಥರನೇ ಹಾಕಿದೆ. ಎಲ್ಲ ಸೊಪ್ಪೆಲ್ಲ ಚೆನ್ನಾಗಿತ್ತು, ಅದಕ್ಕೆ ಜಾಸ್ತಿ ಇತ್ತಲ್ವ ಅಂತ ಹೇಳ್ಬಿಟ್ಟು ಹಾಕ್ತೆ. ಇದೆಲ್ಲ ಫ್ರೈ ಆದಮೇಲೆ ಇವಾಗ ಟೊಮೊಟೊ ಹಾಕಿ, ಸ್ವಲ್ಪ ಉಪ್ಪು ಹಾಕಿ, ಸ್ವಲ್ಪ ಅರಿಶಿನ ಪುಡಿ ಹಾಕಿ ಮುಚ್ಚಿ ಫ್ರೈ ಮಾಡಿದ್ರೆ ಆಮೇಲೆ ರುಬ್ಕೊಂಡಿರೋ ಮಸಾಲೆ ಹಾಕಿ ಫ್ರೈ ಮಾಡ್ಕೋಬೇಕು, ಹಸಿ ವಾಸನೆ ಹೋಗೋ ತನಕ. ಈಗ ಸೊಪ್ಪೆಲ್ಲ ಫ್ರೈ ಆದಮೇಲೆ ಮಸಾಲೆ ಹಾಕ್ಕೊಳ್ಳೋದು ಬನ್ನಿ. ಮಸಾಲೆಗೆ ಇಷ್ಟೇ ರುಬ್ಬಿದ್ದು ನಾನು. ಒಂದು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕಿದ್ದೆ ನಾನು. ಒಣಮೆಣ್ಸಿನ್ಕಾಯಿ ಹಾಕೋದು ಜಾಸ್ತಿ, ಹಸಿ ಮೆಣಸಿನ್ಕಾಯಿ ಹಾಕೋಲ್ಲ. ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಚಕ್ಕೆ, ಕಾಯಿ, ಶುಂಠಿ ಇಷ್ಟನ್ನು ಹಾಕಿ ರುಬ್ಕೊಂಡು ಆಮೇಲೆ ಮಸಾಲೆ ಎಲ್ಲ ಫ್ರೈ ಮಾಡಿ ಹಸಿ ವಾಸನೆ ಹೋದ್ಮೇಲೆ ನಮಗೆ ಅಕ್ಕಿ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೋಬೇಕು. ನಾನು 1.5 ಲೋಟ ಹಾಕ್ಕೊಂಡಿದ್ದೆ, ಚೆನ್ನಾಗಿತ್ತು. ಮೆಂತ್ಯ ಈ ಥರ ಸಣ್ಣೂರಿಲಿ ಮಿಕ್ಸ್ ಮಾಡ್ಕೋಬೇಕು ಅಕ್ಕಿನೂ. ಅದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿ ಆಮೇಲೆ ನಾವು ಬಿಸಿನೀರು ಇಟ್ಕೊಂಡಿದ್ದೆ, ಕಾಯಿಸಿ ಇಟ್ಕೊಂಡಿದ್ದೆ ಬಿಸಿ ನೀರು. ಅದನ್ನು ಹಾಕಿದ್ರೆ ಬೇಗ ವಿಷಲ್ ಬರುತ್ತೆ, ಮಳ್ಳುತ್ತೆ ಅಂತ ಹೇಳ್ಬಿಟ್ಟು ಅದಕ್ಕೆ ಬಿಸಿನೀರೆಲ್ಲ ಹಾಕಿ ಇವಾಗ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡ್ಕೊಂಡು ಹಾಕಿ, ನೀವು ಎಷ್ಟು ಅಕ್ಕಿ ಹಾಕ್ತೀರೋ ಅಷ್ಟು ಹಾಕಿ ಮಿಕ್ಸ್ ಮಾಡಿ, ಚೆನ್ನಾಗಿರುತ್ತೆ. ಈ ಕಡೆ ಪಲ್ಯಕ್ಕೆಲ್ಲ ರೆಡಿ ಮಾಡಿದೆ. ಸ್ನ್ಯಾಕ್ಸಿಗೆ ಬೇಳೆ, ಹುಳ್ಳಿಕಾಯಿ ಚೆನ್ನಾಗಿತ್ತು, ಅದಕ್ಕೇ ಚೆನ್ನಾಗಿದ್ದಂಗೆ ಎಲ್ಲ ತರಕಾರಿ ಮಾಡ್ಕೋಬೇಕಂತ ಹೇಳ್ಬಿಟ್ಟು ಸ್ನ್ಯಾಕ್ಸಿಗೆ ಅದು ಮಾಡಿಕೊಟ್ಟೆ. ತುಂಬ ಚೆನ್ನಾಗಿತ್ತು ಹುಳ್ಳಿಕಾಯಿ ಪಲ್ಯನೂ ಅಷ್ಟೇ. ಈಗ ನಾನು ಒಂದೇ ವಿಷಲ್ ಕೂಗ್ಸೋದು, ಸ್ವಲ್ಪ ಅಕ್ಕಿ ಹಾಕಿರ್ತೀನಲ್ವ, ಅದಕ್ಕೆ ಒಂದೇ ವಿಷಲ್ ಕೂಗ್ಸೋದು. ಈಗ ಇದೆಲ್ಲ ಫ್ರೈ ಆದಮೇಲೆ ಕಾಯಿ ಹಾಕಿ ಮಿಕ್ಸ್ ಮಾಡಿ ಮುಚ್ಚಿಟ್ಟೆ ಪಲ್ಯನ. ಅಷ್ಟೊತ್ತಿನ ನಮ್ಮ ಮನೆಯವರು ಸ್ನಾನ ಎಲ್ಲ ಮಾಡ್ಕೊಂಬಂದರು. ಅವಳಿಗೂ ಸ್ನಾನ ಎಲ್ಲ ಮಾಡಿಸಿ ರೆಡಿ ಮಾಡಿ ಕರ್ಕೊಂಬಂದೆ. ಅಷ್ಟೊತ್ತು ಪಲ್ಯ ತಿಂಡಿನೂ ರೆಡಿ ಆಯಿತು. 7:30 ಹೊತ್ತಿಗೆ ಇಷ್ಟು ಕೆಲಸ ಆಗಬೇಕು ಅನ್ನೋದು, ಇಲ್ಲ ಅಂದರೆ ಬಸ್ ಮಿಸ್ ಆಗಿಬಿಡ್ತವೆ. ಬೇಗ ಎದ್ದು ಎಲ್ಲ ಮಾಡೋಣ ಬನ್ನಿ. ನಾಳೆಯಿಂದ ರಾಯರ ಆರಾಧನೆ. ಮಂಗಳವಾರ, ಸೋಮವಾರ ಅದೆಲ್ಲ ಏನಿರಲ್ಲ. ನಾಳೆಯಿಂದ ಶನಿವಾರ, ಭಾನುವಾರ, ಸೋಮವಾರ. ಈಗ ಅಪ್ಪ ಮಗಳಿಗೆ ತಿಂಡಿ ಎಲ್ಲ ಹಾಕ್ಕೊಟ್ಟೆ. ಅವರೆಲ್ಲ ತಿಂದು, ಅವಳ ಹಸುಗೆ ಒಂದು ಇದಿತ್ತು ಹಣ್ಣು, ಅದನ್ನು ಕೊಟ್ಟು ಬರೋಕ್ಕೆ ಹೋದ್ಲು. ಮತ್ತು ಸ್ಕೂಲಲ್ಲಿ ಬಸ್ಸಲ್ಲಿ ಗಣೇಶನ ಫೋಟೋ ಐತೆ, ಅದಕ್ಕೊಂದು ಹೂವು ತಗೊಂಡೋಯ್ತೀನಪ್ಪ ಅಂತ ಅವರಪ್ಪ ಅಂಗಡಿ ಹೂವು ಎಲ್ಲ ತಗೊಂಡಿದ್ರಲ್ಲ, ಅದರಲ್ಲೇ ಒಂದು ಹೂವು ಇಸ್ಕೊಂಡು ನಮಗೆಲ್ಲ ಬಾಯ್ ಮಾಡಿ ಮುತ್ತು ಕೊಟ್ಟು ಹೊಂಟ್ಲಿವಾಗ. ಅದಕ್ಕೆ ಹೇಳ್ತಾಯಿದ್ದೆ, ಜೋಪಾನಾಗಿ ಹೋಗ್ಬಿಟ್ಟು ಬಾರಪ್ಪ, ಚೆನ್ನಾಗಿ ಓದ್ಕೊಂಡು ಅಂತ ಹೇಳ್ಬಿಟ್ಟು. ಅವರಪ್ಪ ಒಯ್ತಿದ್ರಲ್ವ, ನಾನೇ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೋದರು. ಇವಾಗೆಲ್ಲ ದೇವ್ರ ಮನೆ ನೆನ್ನೆ ಎಲ್ಲ ಮಾಡ್ಕೊಂಡಿದ್ನಲ್ವ. ಇವತ್ತು ನಮ್ಮದು ವಾರ ಶುಕ್ರವಾರ, ನಮ್ಮ ಮನೆ ದೇವರು ಹೆಣ್ಣು ದೇವ್ರದ್ದು. ಅದಕ್ಕೆ ಎಲ್ಲ ಬೇಗ ಎದ್ದು ಪೂಜೆ ಮಾಡಿ ಎಲ್ಲ ಮುಗಿಸಿ ತಿಂಡಿ ಎಲ್ಲ ಮಾಡಿ ಅವ್ರನ್ನ ಕಳಿಸ್ದೆ.
ಅವರಪ್ಪನೇ ನಾನೇ ಕರ್ಕೊಂಡು ಹೋಗ್ತೀನಿ ಅಂದರು. ಸರಿ ಅಂದ್ಬಿಟ್ಟು ಲಂಚ್ ಬ್ಯಾಗ್ ಕೊಟ್ಟು ಬರೋಣ ಅಂತ ಹೊರಟೆ. ಶನಿವಾರ, ಭಾನುವಾರ, ಸೋಮವಾರ 3 ದಿವಸನೇ ಇದೆ. ನಾಳೆ ಫಸ್ಟ್ನೇ ಆರಾಧನೆ, ಪೂರ್ವಾರಾಧನೆ. ನಾಳೆ ಭಾನುವಾರ ರಾಯರು ಬೃಂದಾವನ ಪ್ರವೇಶ ಮಾಡಿದ್ದಂತೆ. ಇವತ್ತು ಸ್ವಾಮಿಗಳು ಹೇಳ್ತಾಯಿದ್ರು, ಸುಬುಧೇಂದ್ರ ತೀರ್ಥರ ಸ್ವಾಮಿಗಳು, ಮಂತ್ರಾಲಯದ ಸ್ವಾಮಿಗಳು ಹೇಳ್ತಾಯಿದ್ರು ನ್ಯೂಸಲ್ಲಿ. ಇವತ್ತು ನ್ಯೂಸ್ 18ನಲ್ಲಿ ಬರ್ತಾಯಿತ್ತು, ಫೋನಲ್ಲಿ ನೋಡಿದೆ. ಇವತ್ತು ಭಾನುವಾರ ರಾಯರು ಬೃಂದಾವನ ಪ್ರವೇಶ ಮಾಡಿದ ದಿನ, ಸೋಮವಾರ ಉತ್ತರಾರಾಧನೆ, ಇವತ್ತು ನಾಳೆ ಶನಿವಾರ ಪೂರ್ವಾರಾಧನೆ. ನಿನ್ನೆ ಗುರುವಾರದಿಂದನೇ ಸಪ್ತರಾತ್ರೋತ್ಸವ ಶುರುವಾಗಿದೆ. ಧ್ವಜಾರೋಹಣ, ಗೋಪೂಜೆ ಎಲ್ಲ ಮಾಡ್ತಾರೆ. ಚೆನ್ನಾಗಿ ಹೇಳಿದ್ರು, ತೋರಿಸಿದ್ರು, ಎಲ್ಲ ನೋಡಿದೆ ನಾವು. ಚೆನ್ನಾಗಿತ್ತು. ಎಲ್ಲರೂ ಮಠಗಳಿಗೆ ಹೋಗಿ ರಾಯರ ಸೇವೆ ಮಾಡಿ ಅಂತ ಹೇಳ್ತಾ ಬಂದೆ. ಇವಾಗ ಒಳಗಡೆ ಇನ್ನೂ 1-2 ಹೂವು ಎಲ್ಲ ಗುಲಾಬಿ ಅರಳಿರಲಿಲ್ಲ, ಅದೆಲ್ಲ ಕಿತ್ಕೊಂಡು ತಿಂಡಿ ಮಾಡೋಣ ಅಂತ ಬಂದೆ. ಅವಳು 8 ಗಂಟೆಗೆ ಹೊಂಟ್ಲು. ಇನ್ನು 5 ನಿಮಿಷ 10 ನಿಮಿಷ ಇರ್ತದೆ. ಅಷ್ಟೊತ್ತಿಗೆಲ್ಲ ರೆಡಿ ಮಾಡೋಳನ್ನ ಕಳಿಸ್ತೀನಿ. ಅವರಪ್ಪ ಹೋದ್ರಲ್ಲ, ಅವರು ಅಂಗಡಿಗೆ ಹೋದ್ರತ್ಲೇ ನನ್ನ ಕೆಲಸ ಎಲ್ಲ ಮುಗೀತು. ಇಷ್ಟು ಬೇಗ ಎದ್ದರೆ ಎಲ್ಲ ಕೆಲಸ ಆಗುತ್ತೆ. ಎದ್ದೇಳಲಿಲ್ಲ ಅಂದರೆ ಏನೂ ಆಗೋಲ್ಲ. ಮಾಡಲೇಬೇಕಂದ್ರೆ ನಾವು ಖಂಡಿತ ಎದ್ದೇಳ್ತೀವಿ. ಮಾಡೋದೇ ಬಿಡು, ಆಮೇಲೆ ಮಾಡಿದ್ರಾಯ್ತು ಅಂದರೆ ಖಂಡಿತ ನಾವು ಎದ್ದೇಳೋಕ್ಕಾಗೋದೇ ಇಲ್ಲ. ನನಗೆ ಆಮೇಲೆ ಮಾಡೋಕ್ಕೆ ಮನಸ್ಸೇ ಇರೋಲ್ಲ. ಒಂಥರ ಬೇಜಾರಾಯ್ತಿರ್ತದೆ. ಅಯ್ಯೋ ಆಮೇಲೆ ಮಾಡಿದ್ರಾಯ್ತು ಬಿಡು ಅಂತದೆ. ತಿಂಡಿ ಹೊಟ್ಟೆ ಇರ್ತದಲ್ವ, ತಿಂಡಿ ಮಾಡಿಬಿಟ್ರೆ ನಿದ್ದೆ ಬಂದುಬಿಡ್ತದೆ. ಅದಕ್ಕೆ ನಾನೇನು ಮಾಡ್ತೀನಿ, ಇವಾಗ ಬೇಗ ಎದ್ದು ಎಲ್ಲ ಮಾಡಿ ಆಮೇಲೆ ತಿಂಡಿ ಮಾಡ್ತೀನಿ. ಪೂಜೆ ಎಲ್ಲ ಮಾಡಿ ಹೆಂಗೂ ಎದ್ದೇಳ್ತೀನಲ್ವ, ಸ್ವಲ್ಪ ಪೂಜೆ ಮಾಡಿಬಿಟ್ಟೆ ಕಳಿಸೋಣ ಅವ್ರನ್ನ ಅಂತ. ಒಂದೊಂದು ದಿವಸ ಆಗಿರಲ್ಲ, ಅವತ್ತು ಕೂಡ ನಾನು ಮಾಡಿದೆ ಅಂತ ಹೇಳಲ್ಲ. ಅವತ್ತು ಪೂಜೆ ಮಾಡಿಲ್ಲ ಅಂತಲೇ ನಾನು ಹೇಳ್ತೀನಿ, ಲಾಗಲ್ಲಿ. ಇವಾಗ 1-2 ಇತ್ತು, ಕಿತ್ಕೊಂಬಂದಿಟ್ಟೆ. ನಾಳೆಗೆ ಆಯ್ತದೆ ಅಂತ ಹೇಳ್ಬಿಟ್ಟು ಕಿತ್ಕೊಂಬಂದಿಟ್ಟೆ. ಚೆನ್ನಾಗಿರುತ್ತೆ. ಗುಲಾಬಿ ಬೇಗ ಅರಳಲ್ಲ, ಆಮೇಲೆ ಅರಳುತ್ತಿದ್ದು. ಅದಕ್ಕೆ 1-2 ದಾಸವಾಳ ಇದೆಲ್ಲ ಕಾಣಲಿಲ್ಲ ಆವಾಗಲೇ. ಅವರಪ್ಪ ಈಗ ಕಿತ್ಕೊಟ್ರಲ್ಲಿ, ನಾನು ಕಿತ್ಕೊಂಡದನ್ನು ಅವರು ಒಂದು ಕಿತ್ಕೊಂಡೋದ್ರು. ಆಮೇಲೆ ಈಗ ತಿಂಡಿಗೆಲ್ಲ ಈ ಥರ ಪಲಾವು, ಮೆಂತ್ಯ ಪಲಾವು, ಸ್ವಲ್ಪ ಚಟ್ನಿ ಇತ್ತು, ಮೊಸರು ಮತ್ತು ಬೀನ್ಸ್ ಪಲ್ಯ ಸಾಕು. ಬೆಳಗ್ಗೆ ಎಲ್ದಿ ಮಾರ್ನಿಂಗಿಗೆ ಈ ಥರ ಎಲ್ದಿಯಾಗಿ ನಾವು ತಿಂದರೆ ಇಡೀ ದಿನ ನಾವು ಎಲ್ದಿಯಾಗಿ ಇರ್ತೀವಿ. ನಾವು 8:30ಗೆಲ್ಲ ತಿಂಡಿ ಮಾಡೋಣ ಅಂತ ಕೂತ್ಕೊಂಡೆ. ಬೇಗ ಎದ್ದಿರ್ತೀವಲ್ವ, ಹೊಟ್ಟೆ ಹಸಿಯುತ್ತೆ. ಈಗ ತಿಂಡಿ ಎಲ್ಲ ಮಾಡಿ ಅಡುಗೆ ಮನೆ ಕ್ಲೀನ್ ಮಾಡಿದೆ. ಸ್ವಲ್ಪ ಮೊಸರಿತ್ತು, ಮೊಸರನ್ನೆಲ್ಲ ಮಜ್ಜಿಗೆ ಮಾಡಿ ಮಜ್ಜಿಗೆ ಎಲ್ಲ ಕುಡ್ದು, ಕಡಲೆಬೀಜ ಎಣ್ಣೆ ಖಾಲಿ ಆಗಿಬಿಟ್ಟಿತ್ತು. ಕಡಲೆಬೀಜಕ್ಕೆ ಅದಕ್ಕೆ ಕಡಲೆಬೀಜ ತರಿಸ್ಕೊಂಡಿದ್ದು ನಾವು. ಅದನ್ನು ಇವಾಗೆಲ್ಲ ಐದಿಡು, ನಾಳೆ ಮಾಡಿಸೋಣ ಅಂತಂದರು. ಸರಿ ಅಂದ್ಬಿಟ್ಟು ಏನೂ ಇಲ್ಲ ಅದರಲ್ಲಿ, ಆದರೂ ಏನಾರು ಇರುತ್ತೇನೋ ಅಂತ ನಾವು ಆಯ್ಬೇಕಲ್ವ. ಆಯ್ದೆ. ಒಂದೊಂದು ಕಡಲೆಕಾಯಿ ಹಂಗೆ ಇತ್ತು, ಬೀಜ ಸಿಪ್ಪೆ ಸಮೇತನೇ. ಇನ್ನೇನೂ ಇರಲಿಲ್ಲ ಅದ್ರಲ್ಲಿ, ಕಲ್ಲು ಕೂಡ ಏನೂ ಇರಲಿಲ್ಲ. ಅದಕ್ಕೆಲ್ಲ ಐದಿಟ್ಟು ಚೀಲಕ್ಕೆ ತುಂಬೋಣ ಅಂತ ಹೇಳ್ಬಿಟ್ಟು ಹೋದ್ಮೇಲೆ ತಿಂಡಿ ಎಲ್ಲ ಮಾಡಿದೆ. ಬಾಗಿಲು ಹಾಕ್ಬಿಟ್ಟಿದ್ದೀನಿ ಇವಾಗ. ಏಕೆಂದರೆ ಮೊನ್ನೆ ಒಂದಿನ ಬಸವಣ್ಣ ಬಂದಿತ್ತು ಕರ್ಕೊಂಡು ಒಯ್ಯೋರು. ಆಯ್ತು ಅಲ್ಲೇ ಇರ್ರಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ನಾನು ಒಳಗಡೆ ಬಂದರೆ ಗೇಟ್ ತಗೊಂಡು ಬಂದ್ಬಿಟ್ಟವ್ರೆ. ಆಮೇಲೆ ಅದನ್ನು ಹೋಗ್ತಾನೆ ಇಲ್ಲ. 100 ರೂಪಾಯಿ ಕೊಟ್ಟೆ, ಅದಂಗೂ ಹೋಯ್ತಾ ಇಲ್ಲ. ಇನ್ನೂ ಕೊಡವ, ಅದು ಹೋಗಲ್ಲ ಅಂತಾರೆ. ಆಮೇಲೆ ನಮ್ಮ ಮನೆಯವ್ರು ಬರ್ತಾರೆ, ಅವ್ರ ಹತ್ರ ಫೋನ್ ಮಾಡ್ತೀನಿ ರೀ, ಇಸ್ಕೊಡ್ತೀನಿ ಅಂದೆ. ಆವಾಗ ಅಡ್ಕೊಂಡು ಹೋದ್ರು ಅವ್ರು ಎಷ್ಟು ಮೋಸ ಮಾಡ್ತಾರೆ ಗೊತ್ತಾ. ಹಸುಗೆ ಹೇಳ್ಕೊಟ್ಬಿಟ್ಟು ಅಲ್ಲೇ ಕುಂಡಿಸ್ಕೊಂಬಿಡ್ತಾರೆ, ಮನ್ಸ್ಬಿಡ್ತಾರೆ ಮನೆಯಲ್ಲೆಲ್ಲ. ಯಾವ ಥರ ಮಾಡ್ತಾರೆ ನೋಡಿ ಜನಗಳಿಗೆ ಮೋಸನ. ನನಗೆ ಯಾವತ್ತಿಂದ ಗೇಟಿಗೆ ಬೀಗ ಹಾಕ್ಬಿಡ್ತೀನಿ. ಇವಾಗ ನಾನು ಯಾರೂ ಬರಬಾರ್ದು, ಅವರೆಲ್ಲ ಹೋದ್ಮೇಲೆ ನಾನು ಗೇಟಿಗೆ ಬೀಗ ಹಾಕೊಂಬಿಡ್ತೀನಿ. ನಮ್ಮಪ್ಪನ ಯಾರು ಬರೋಂಗೆ ಫೋನ್ ಮಾಡಿ, ಬಾರಪ್ಪ ನಾನು ಒಳಗಡೆ ಇರ್ತೀನಿ ಅಂತ ಹೇಳಿದ್ದೀನಿ. ಇವಾಗ ಹಂಗೆ ಮಾಡ್ತಾರೆ. ಇವಾಗ ಹಸುಗಳಿಗೆಲ್ಲ ಹಂಗೆ ಬುದ್ಧಿ ಹೇಳ್ಕೊಟ್ಬಿಟ್ಟು, ಹಸು ನೋಡಮ್ಮ ಒಯ್ತಾ ಇಲ್ಲ, ನಿಮ್ಮ ಮನೇಲೇ ಇದು ಮಾಡ್ತದೆ ಅಂತ ಏನೇನೋ ಹೇಳ್ತಾರೆ. ನನಗೆ ಯಾರು ಇಲ್ಲ ಅಕ್ಕಪಕ್ಕ, ನನಗೆ ಭಯ ಆಗ್ಬಿಡ್ತು. ಆವತ್ತಿಂದ ನಾನು ಗೇಟಿಗೆ ಬೀಗ ಹಾಕ್ಬಿಟ್ಟು ಇದು ಮಾಡಿಬಿಡ್ತೀನಿ. 100 ರೂಪಾಯಿ ಕೊಟ್ಟೆ, ಹೋಗಲಿಲ್ಲ. ಆಮೇಲೆ ನಮ್ಮ ಮನೆಯವ್ರಿಗೆ ಹೇಳ್ತೀನಿ ರೀ, ಫೋನ್ ಮಾಡ್ತೀನಿ ನಿಂದಿದ್ದಕ್ಕೆ. ಆಗ ಅಡ್ಕೊಂಡು ಹೋದ್ರು ಅವರು. ಎಷ್ಟು ಮೋಸ ಮಾಡ್ತಾರೆ. ಆಮೇಲೆ ಎಲ್ಲ ಕೆಲಸ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿದೆ. ಆಮೇಲೆ ನಮ್ಮ ಅಕ್ಕ ಇವತ್ತು ಅವ್ರಿಗೆ ಮೀಟಿಂಗ್ ಇತ್ತು, ಅಂಗನವಾಡಿ ಟೀಚರ್ ಅವರು. ಅಲ್ಲಿ ಬಂದಿದ್ಲು ಊಟಕ್ಕೆ, ಮನೆಗೆ ಬಂದಳು. ಅವಳಿಗೂ ಊಟ ಎಲ್ಲ ಕೊಟ್ಟು ಅಂಗಡಿಗೆ ಊಟ ತಗೊಂಡೋಗಿ ರೆಡಿ ಆಯ್ತಿದೆ. ಅವಳು ಬಂದಳಷ್ಟರಲ್ಲಿ ಅವಳಿಗೂ ಊಟ ಎಲ್ಲ ಹಾಕ್ಕೊಟ್ಟು ಊಟ ಮಾಡಿ ಹೊಂಟೋ ಇಬ್ಬರೂ. ಆ ಥರ ಮೋಸ ಮಾಡ್ತಾರೆ ಜನಗಳಿಗೆ. ಅಪ್ಪ ಏನೇನೋ ಕಲ್ತವ್ರೆ ದುಡಿಯೋಕ್ಕೆ. ನಾವೇ ಹೆಂಗಿದ್ದೋ ಹಂಗೆ ಇದ್ದೀವಿ ಹೊರ್ತು ಜನ ಏನೇನು ಮೋಸದ ಬುದ್ಧಿ ಕಲಿತಾರೆ ನೋಡಿ. ನಿಜವಾಗ್ಲೂ ನನಗೆ ಭಯ ಆಗ್ಬಿಡ್ತು. ಅವತ್ತಿಂದ ಯಾರನ್ನೂ ಭಿಕ್ಷುಕರು ಕೂಡ ಒಳಗೆ ಕೂರಿಸ್ಬಾರ್ದು ಅನಿಸ್ಬಿಡ್ತು.
ಮೊನ್ನೆ ನೋಡಿದ್ರಲ್ಲ ಮಂಡ್ಯದಲ್ಲಿ ಒಂದು ಅಜ್ಜಿ ಭಿಕ್ಷೆ ಬೇಡಿ ಎಷ್ಟೊಂದು ದುಡ್ಡಿಟ್ಟು ಅವಜ್ಜಿ ಏನು ತಿಂದಿಲ್ಲ, ದುಡ್ಡೆಲ್ಲ ಕೂಡಿಟ್ಬಿಟ್ಟು ಸತ್ತೋದ್ಲು. ಈಗ ಅವ್ರ ದುಡ್ಡನ್ನ ಯಾರು ಸಾಕಲಿಲ್ಲ, ಏನಿಲ್ಲ, ಅವರೆಲ್ಲ ತಗೊಂಡ್ರು ದುಡ್ಡನ್ನ. ಹಂಗಾಗುತ್ತೆ. ಅದಕ್ಕೆ ಯಾವ ಭಿಕ್ಷುಕರಿಗೂ ದುಡ್ಡು ಹಾಕ್ಬಾರ್ದು, ಈ ಮನೆ ತಕ್ಕ ಬಂದವ್ರಿಗೂ ಕೊಡಬಾರ್ದು. ಎಲ್ಲರ ದೇವಸ್ಥಾನಗಳಿಗೂ ಮಠ ಮಂದಿರಕ್ಕೆ ಹೋದಾಗ ಅನ್ನ ಪ್ರಸಾದಕ್ಕೆ ಕೊಟ್ಬಿಡ್ಬೇಕು. ಆ ಥರ ನಾನು ತೀರ್ಮಾನ ಮಾಡಿಬಿಟ್ಟಿದ್ದೀನಿ, ಯಾರಿಗೂ ಕೊಡಬಾರ್ದಂತ. ಅವತ್ತಿಂದ ಗೇಟಿಗೆ ಬೀಗ ಹಾಕ್ತೆ ಬಂದೇ ಬಿಟ್ಟವ್ರು ಒಳಕ್ಕೆ. ನಾನು ದುಡ್ಡು ಕೊಡ್ತೀನಿ ಇರ್ರಿ ಅಲ್ಲೇ ಅಂದರೆ ಗೇಟ್ ತಗೊಂಡು ಒಳಗೆ ಬಂದ್ಬಿಟ್ಟು ಮನೆ ಒಳಗೆ ಅಡ್ಕೊಂಬಂದ್ಬಿಟ್ರು. ಹೆಂಗೆ ಮೋಸ ಮಾಡ್ತಾರೆ ನೋಡಿ. ಆಮೇಲೆ ಬಂದೆ ಅಂಗಡಿ ಹತ್ರ, ಮಳೆನೂ ಬತ್ತು ಸ್ವಲ್ಪ. ಸಣ್ಣಗೆ ನಮ್ಮ ಮನೆಯವ್ರಿಗೆ ಊಟ ಎಲ್ಲ ಕೊಟ್ಟು ಅಲ್ಲೇ ಇದ್ದು ಸ್ವಲ್ಪ ಹೊತ್ತು ಆಮೇಲೆ ಮನೆಗೆ ಬಂದೆ. ಫ್ರೆಂಡ್ಸ್, ಈ ಲಾಗ್ ಇಷ್ಟ ಆದರೆ ಮನೆಗೆ ಬರ್ತಾಯಿತ್ತು ವಿಡಿಯೋ ಮಾಡಿದ್ದೀನಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಎಲ್ಲರೂ ರಾಧಾ ರಾಯರ ಒಳ್ಳೆಯ ಮಾಡಿ. ಎಲ್ಲರೂ ಹೋಗಿ ದರ್ಶನ ಮಾಡ್ಕೊಳ್ಳಿ ಅಂತ ಇಲ್ಲಿಗೆ ಏನು ಮಾಡ್ತೀನಿ. ಮಳೆ ಬಂತು ಸಾಯಂಕಾಲ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹೊಸಬರಿಗೆ ಸಪೋರ್ಟ್ ಮಾಡಿ. ತುಂಗಾ ತೀರದಿ ನಿಂತ ಸುಯತಿವರ ನ್ಯಾದೇ ಬೇಡಮ್ಮಯ್ಯ.